ವಿನಯ್ ಅವರ ವರ್ತನೆ ವಾರದ ದಿನಗಳಲ್ಲಿ ಒಂದು ರೀತಿ ಇದ್ದರೆ ಸುದೀಪ್ ಅವರ ಮುಂದೆ ಅನುಕಂಪ ಭರಿತವಾಗಿ ತುಂಬಿರುತ್ತದೆ. ಹೌದು ಮ್ಯಾಮ್, ನಾನು ಈ ವೇರಿಯೇಷನ್ ನೋಡಿದ್ದೀನಿ. ಗೈಸ್, ಈ ವಾರದ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಕಾನ್ಸೆಪ್ಟ್, ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಹಾಗಾದ್ರೆ ತಡ ಯಾಕೆ ಮಾಡ್ತೀರಾ? ಒಂದು ಸಬ್ಸ್ಕ್ರೈಬ್ ಅಲ್ವಾ, ಮಾಡ್ಕೋಬೇಡಿ. ಹಾಗೆ ಬೆಲ್ ಐಕಾನ್ನ ಹೊತ್ತದನ್ನ ಮರಿಬೇಡಿ. ಹಾಗೆ ಈ ವಾರದ ಬಿಗ್ ಬಾಸ್ ಮನೆಯಲ್ಲಿ ಯಾವ ಸದಸ್ಯರು ನಾಮಿನೇಟ್ ಆಗ್ತಾರೆ, ಹಾಗೆ ನಿಮ್ಮ ಪ್ರಕಾರ ಯಾರು ನಾಮಿನೇಟ್ ಆಗಬೇಕು ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಗಾಯ್ಸ್, ಈ ವಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರು ಬರೋದಿಲ್ಲ. ಸೊ ಅದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹೊಸ ರೀತಿ ಕಾನ್ಸೆಪ್ಟನ್ನು ರೆಡಿ ಮಾಡಿದ್ದಾರೆ. ಅದು ಯಾವ ಥರ ಕಾನ್ಸೆಪ್ಟ್ ಅಂತ ಹೇಳಿದರೆ, ಬಿಗ್ ಬಾಸ್ ನ್ಯಾಯಾಲಯ. ಈ ನ್ಯಾಯಾಲಯಕ್ಕೆ ಒಬ್ಬರು ಜಡ್ಜ್ ಅಂತ ಬೇಕೇ ಬೇಕಲ್ವಾ? ಆ ಜಡ್ಜ್ ಯಾರಪ್ಪ ಅಂತ ಹೇಳಿದರೆ, ಅದುವೇ ಬಿಗ್ ಬಾಸ್ ವಿನ್ನರ್ ಆದಂತಹ ಶ್ರುತಿ ಅವರು. ಈ ನ್ಯಾಯಾಲಯ ಹೇಗಪ್ಪ ಇರುತ್ತೆ ಅಂತ ಹೇಳಿದರೆ, ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೋರ್ಟಿಗೆ ಬರೋ ಅಂತಹ ಕೇಸ್ಗಳ ರೀತಿಯಲ್ಲಿ ಟ್ರೀಟ್ ಮಾಡಲಾಗುತ್ತೆ. ಹಾಗೆ ಒಂದೊಂದು ಪ್ರಶ್ನೆಗಳನ್ನು ಕೇಸ್ಗಳ ರೀತಿ ಓದಲಾಗುತ್ತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಿದ ಸದಸ್ಯರು ತಮ್ಮನ್ನ ಪರವಾಗಿ ತಾವೇ ವಾದ ಮಾಡ್ಕೋಬೇಕಾಗುತ್ತೆ. ಹಾಗೆ ಕೊನೆಯದಾಗಿ ಜಡ್ಜರ್ಸ್ಗಳು ತೀರ್ಮಾನವನ್ನು ಕೊಡಬೇಕಾಗುತ್ತೆ. ಸೊ ಈ ಥರ ಈ ವಾರದ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಹೊಸ ಕಾನ್ಸೆಪ್ಟ್ ಆಗಿರುತ್ತೆ. ಹಾಗೆ ಇದರಲ್ಲಿ ಒಂದು ವಿಷಯ ಬರುತ್ತೆ, ಅದು ವಿನಯ್ ಅವರದಾಗಿರುತ್ತೆ. ಇವರು ವಾರವಿಡೀ ಅಗ್ರೆಸಿವ್ ಆಗಿರ್ತಾರೆ, ಆದರೆ ಸುದೀಪ್ ಅವರು ಬಂದಾಗ ತುಂಬ ಅಮಾಯಕನ ರೀತಿ ಇರ್ತಾರೆ ಅಂತ ಮನೆಯ ಕೆಲವು ಸದಸ್ಯರು ಹೇಳ್ತಾರೆ. ಅದರಲ್ಲೂ ನಮ್ರತಾ, ಪ್ರತಾಪ್ ಹಾಗೂ ಸಂಗೀತಾ ಅವರು ಹೇಳ್ತಾರೆ. ಆದರೆ ಆಶ್ಚರ್ಯ ಏನಂದರೆ, ನಮ್ರತರವರು ಸಾಕ್ಷಿ ಕೂಡ ಹೇಳ್ತಾರೆ. ಹಾಗೆ ಈ ಸಮಯದಲ್ಲಿ ವಾದ ವಿವಾದ ಆಗುತ್ತೆ. ಹಾಗೆ ಈ ಸಮಯದಲ್ಲಿ ವಿನಯ್ ಅವರು ತುಂಬ ಜೋರಾಗಿ ಜಡ್ಜ್ ಹತ್ರ ಮಾತಾಡಿದ್ರಿಂದ ಶ್ರುತಿ ಅವರು ಸ್ವಲ್ಪ ಗರಂ ಆಗಿರ್ತಾರೆ ವಿನಯ್ ಅವ್ರ ಮೇಲೆ. ಹಾಗೆ ನಮ್ರತಾ ಹಾಗೂ ವಿನಯ್ ಅವರ ನಡುವೆ ಸ್ವಲ್ಪ ಮನಸ್ತಾಪ ಉಂಟಾಗಿ ಜಗಳಗಳು ಆಗಿರ್ತವೆ. ಸೊ ಇಷ್ಟು ಈ ವಾರದ ಬಿಗ್ ಬಾಸ್ನ ಎಲಿಮಿನೇಷನ್ನ ಅಪ್ಡೇಟ್ ಆಗಿರುತ್ತೆ. ಹಾಗೆ ಮನೆಯ ಸದಸ್ಯರು ಹೇಳಿದಂತೆ ವಿನಯ್ ಅವರು ಸುದೀಪ್ ಅವರು ಬಂದಾಗ ತುಂಬ ಅಮಾಯಕನ ರೀತಿ ಇರ್ತಾರಾ ಅಂತ ನಿಮ್ಮ ಅನಿಸಿಕೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ.